ಮುದ್ದೇಬಿಹಾಳ್ ತಾಲೂಕಿನ ತಂಗಡಗಿ ಬಳಿಯ ಅಮರ್ಗೋಳ ಕ್ರಾಸ್ನಲ್ಲಿ 5 ದಿನಗಳ ಕಾಲ ನಡೆದ ಕಬ್ಬಿನ ಬೆಲೆ ಹೆಚ್ಚಳದ ಹೋರಾಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ರೈತರು ಬಯಸಿದ ಬೆಂಬಲ ಬೆಲೆಯನ್ನು ನೀಡಲಾಗಿದೆ. ಇದು ಎಲ್ಲ ರೈತಪರ ಹೋರಾಟಗಾರರ ಶ್ರಮಕ್ಕೆ ಸಿಕ್ಕ ಫಲ ಮತ್ತು ಐತಿಹಾಸಿಕ ಗೆಲುವು ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಕಾರ್ಯಾಧ್ಯಕ್ಷರಾದ ಬಸನಗೌಡ ಪಾಟೀಲ್ ಮುರಾಳ್ ಅವರು ತಿಳಿಸಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಕಬ್ಬು ಬೆಳೆದ ರೈತರಿಗೆ ಬೆಂಬಲ ಬೆಲೆ ನೀಡುವಂತೆ ರೈತ ಸಂಘದಿಂದ ತಾಲೂಕಾ ಆಡಳಿತ, ಜಿಲ್ಲಾಧಿಕಾರಿಗಳು ಮತ್ತು ಸಕ್ಕರೆ ಸಚಿವರಿಗೆ ಪ್ರತ್ಯೇಕವಾಗಿ ಮನವಿಯನ್ನ ಸಲ್ಲಿಸಲಾಗಿತ್ತು. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿತ್ತು. ಅಮರುಗೋಳ ಕ್ರಾಸ್ನಲ್ಲಿ ನಡೆದ ಐತಿಹಾಸಿಕ ಹೋರಾಟದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಸಕ್ರಿಯವಾಗಿ ಭಾಗವಹಿಸಿದ್ದರು ಎಂದು ಅವರು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ನ್ಯಾಯಯುತ ಬೇಡಿಕೆಗೆ ಸ್ಪಂದಿಸಿ ಸಕ್ಕರೆ ಕಾರ್ಖಾನೆಯವರಿಗೆ ಬೆಂಬಲ ಬೆಲೆ ನೀಡುವಂತೆ ಸೂಚಿಸಿದ್ದನ್ನು ಅವರು ಸ್ವಾಗತಿಸಿದರು. ಅಲ್ಲದೆ ಬಾಲಾಜಿ ಸಕ್ಕರೆ ಕಾರ್ಖಾನೆಯವರು ರೈತರ ಹೋರಾಟಕ್ಕೆ ಬೆಂಬಲಿಸಿ ಬೆಂಬಲ ಬೆಲೆ ನೀಡಲು ಒಪ್ಪಿರುವುದನ್ನು ಶ್ಲಾಘಿಸಿದರು. ಹೋರಾಟದ ಸ್ಥಳಕ್ಕೆ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಅಧಿಕಾರಿಗಳು ಭೇಟಿ ನೀಡಿ ರೈತರ ಸಮಸ್ಯೆ ಆಲಿಸಿದ್ದಾರೆ ಎಂಬುದನ್ನು ಅವರು ನೆನಪಿಸಿಕೊಂಡರು. ರೈತರ ಹೋರಾಟಕ್ಕೆ ಬೆಂಬಲ ನೀಡಿದ ಮಾಜಿ ಶಾಸಕರಾದ ಎಎಸ್ ಪಾಟೀಲ್ ನಡಹಳ್ಳಿ, ಗಂಗಾಧರರಾವ್ ನಾಡಗೌಡ, ಬಾಲನಗೌಡ ಲಿಂಗದಳ್ಳಿ, ಸಂಗಣ್ಣ ಬಾಗೇವಾಡಿ, ಗುರುಸಂಗಪ್ಪಗೌಡ ಹಂಡರಗಲ್ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು, ಯುವ ರೈತ ಮುಖಂಡರಾದ ಅಕ್ಷಯ್ ನಾಡಗೌಡ, ಶಿವಾನಂದ ಮಂಕನಿ, ಶಿವು ಕಂಡೋಳಿ, ಶಿವನಗೌಡ ಬೆರಾದರ್, ಸಂಗನಗೌಡ ನಾಡಗೌಡ ಹಾಗೂ ಡಬಳಗಿ ನಾಲ್ದೊಡ್ಡ, ಮಡಕೇಶ್ವರದ ನೂರಾರು ರೈತರು ಬಿಜೆಪಿಯ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಗಣ್ಣ ಬಾಗೇವಾಡಿ, ಗುರುಸಂಗಪ್ಪಗೌಡ ಹಂಡ್ರಗಲ್, ಅಯ್ಯಪ್ಪ ಬೆದರಕುಂದಿ, ಸಂಗಪ್ಪ ಕತ್ತಿ, ಉಮೇಶ್ ಪ್ಯಾಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮೊನ್ನೆ ನಡೆದಿರ್ತಕ್ಕಂಥ ಕಬ್ಬಿಗೆ ಬೆಂಬಲ ಬೆಲೆ ಹೋರಾಟ ಒಂದು ಅಭೂತಪೂರ್ವ ಯಶಸ್ಸನ್ನು ಕಂಡದಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಯಾಕಂತಂದ್ರೆ ನಾವು ಬಸವೇಶ್ವರ ಚೌಕಿನಲ್ಲಿ ಒಂದು ರಸ್ತಾ ರೋಕ ಮಾಡಿದ್ದೀವಿ. ಅದಕ್ಕಿಂತ ಮೊದಲು ಆ ರಸ್ತಾ ರೋಕದಲ್ಲಿ ನಮ್ಮ PSI ಅವರು ಬಂದಿದ್ದರು. ಆಮೇಲೆ ತಹಸೀಲ್ದಾರ್ ಮೇಡಮ್ ಬರುತ್ತನೂ ನಾವು ರಸ್ತಾ ರೋಕ ಮಾಡಿದ್ವಿ. ಅದಾದಮೇಲೆ ನಲ್ಲಿ ಸುಮಾರು 500ರಿಂದ 600 ಟ್ರ್ಯಾಕ್ಟರ್ಗಳನ್ನು ನಾವು ನಿಲ್ಲಿಸಿ ಹೋರಾಟ ಮಾಡಿದ್ವಿ. ಅದೇ ಸಮಯದಲ್ಲಿ ಬೆಳಗಾವದಲ್ಲಿ ಕೂಡ ಒಂದು ಉಗ್ರವಾದ ಒಂದು ಹೋರಾಟ ನಡೀತು. ಅವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವೊಂದು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದ್ರೆ ಅವರು ಎಲ್ಲ ಸಕ್ಕರೆ ಕಾರ್ಖಾನೆಯ ಫ್ಯಾಕ್ಟ್ರಿ ಮಾಲಕರನ್ನು ಕರೆದ್ರು, ಆಮೇಲೆ ರೈತ ಮುಖಂಡರನ್ನು ಕರೆದು ಅದ್ರ ಬಗ್ಗೆ ಸುದೀರ್ಘವಾದ ಚರ್ಚೆ ಮಾಡಿದರು. ಅವರಲ್ಲಿ ಒಂದು ಮೆಚ್ಚುವಂಥದ್ದು ನಾ ಹೇಳಬೇಕಂತಂದ್ರೆ ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ಕೆಲವೊಂದು ಈಗ ಅಧಿಕಾರದಲ್ಲಿ ಇರ್ತಕ್ಕಂಥವ್ರ ಒಡೆತನದಲ್ಲಿ ಕೆಲವೊಂದು ಸಕ್ಕರೆ ಫ್ಯಾಕ್ಟ್ರಿಗಳಿದಾವೆ. ಅವ್ರೇನಂದ್ರು ಈ ಬೆಲೆಯನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಲಾಸ್ ಆಗ್ತದೆ ಅಂದರು. ಅಂದರೆ ಅವ್ರು ಏನಂದರು, ಮುಖ್ಯಮಂತ್ರಿ ಅವ್ರು ಏನು ಹೇಳಿದರು, ನಿಮಗೆ ಲಾಸ್ ಆಗ್ತಿತ್ತಪ್ಪ ಅಂದ್ರೆ ನೀವು 2-3 ಫ್ಯಾಕ್ಟ್ರಿಗಳನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದರು. ಇದು ಅವರು ಒಂದು ರೈತರಿಗೆ ಸೂಚಿಸ್ತಕ್ಕಂಥ ಒಂದು ಬೆಂಬಲ ಅಂತ ಹೇಳ್ಬೋದು. ಅವತ್ತು ಅವರು ಒಂದು ದಿಟ್ಟ ಒಂದು ನಿರ್ಧಾರ ತಗೊಂಡು ಒಂದು ಟನ್ನಿಗೆ 3,330 ರೂಪಾಯಿ ಕೊಡಬೇಕು. ಫಸ್ಟಿಗೆ ಅವರು 3,500 ಕೊಡಬೇಕಂದ್ರು, ಲಾಸ್ಟಿಗೆ 3,300 ಒಂದು ಬೆಲೆ ನಿಗದಿಪಡಿಸಿದರು. ಅದೇ ರೀತಿಯಾಗಿ ನಮ್ಮ ಮುದ್ದೇಬಿಹಾಳ್ ತಾಲೂಕಿನೊಳಗೆ ಅವತ್ತಿನ ದಿವಸ ನಾವೇನು ಮಾಡಿದ್ವಿ ಅಂದ್ರೆ, ಅವತ್ತು ನಮ್ಮ ಸ್ಟ್ರೈಕ್ ಮುಗಿಲಿಲ್ಲ. ಮರುದಿವಸ ಸುಮಾರು 4 ಗಂಟೆವರೆಗೆ ನಮ್ಗೆ ಅಧಿಕಾರಿಗಳು ಕಾಯಿಸಿದ್ರು. 4 ಗಂಟೆಗೆ ಅದೊಂದು ಹಾರ್ಡ್ ಕಾಪಿ ಅಂತಾರೆ ಪ್ರೊಸೀಡಿಂಗ್ಸ್, ಅಲ್ಲೇನು ಆಗಿರ್ತದಲ್ಲ ಪ್ರೊಸೀಡಿಂಗ್ಸ್ ತೊಗೊಂಡು, ಆಮೇಲೆ ಅವರು DC ಅವರ ಮುಖಾಂತರ ಒಬ್ಬರು ಇದು ಡೆಪ್ಯೂಟಿ DC ಅವರು, ನಮ್ಮ ತಹಸೀಲ್ದಾರು, ಆಮೇಲೆ DSP, ಆಮೇಲೆ ನಮ್ಮ PSI ಅವರು ಎಲ್ಲರೂ 4 ಗಂಟೆ ಸುಮಾರಿಗೆ ಬಂದು ನಮ್ಮ ಸರ್ಕಾರದಿಂದ ಯಾವುದೇ ಒಂದು ಏನೇನು ನಿಯಮಾವಳಿಗಳು ಬಂದಿದ್ದಾವೆ ಎಲ್ಲವನ್ನು ತಿಳಿಸಿ ನಮ್ಮ ಒಂದು ಮುದ್ದೇಬಿಹಾಳ್ ತಾಲೂಕಿನ ಒಂದು ಅಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗೆ 3,264 ರೂಪಾಯಿ ಅಂದರೆ ರಿಕವರಿ ಏನಿದೆ ಅಂತಂದರೆ 10.87 ಇದೆ ಮುದ್ದೇಬಿಹಾಳ್ ತಾಲೂಕು ರಿಕವರಿ. ಆ ಪ್ರಕಾರ ಅವ್ರು ತಿಳಿಸಿದಾಗ ನಾವೆಲ್ಲರೂ ಒಪ್ಕೊಂಡ್ವಿ. ಆಮೇಲೆ ಟ್ಯಾಕ್ಟ್ರಿ ಮಾಲಕರು ಅವರು MD ಕೂಡ ಬಂದು ಅವನು ಕೂಡ ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ನಾವು ನಿಮ್ಮ ಜೊತೆಗಿರ್ತೀವಿ, ಯಾವುದೇ ಥರದ ನಿಮ್ಗೆ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೋತೀವಿ ಅಂತ ಹೇಳಿದ್ದಕ್ಕಾಗಿ ನಾನು ಇವತ್ತು ಆ ಒಂದು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರುಗಳಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.
40 ವಾರ್ಡ್ದಿಂದಾಗಲಿ ಆಮೇಲೆ ಅದು ಮಡಿಕೇಶ್ವರ, ಆಮೇಲೆ ಮಡಿಕೇಶ್ವರ ಗ್ರಾಮದಿಂದ, ತಾಳಿಕೋಟಿ ಗ್ರಾಮದಿಂದ, ಆಮೇಲೆ ಸುತ್ತಮುತ್ತಲ ನಮ್ಮ ಹಳಸಾಳ ದಂಡಿಯಿಂದ ಎಲ್ಲ ನಮ್ಮ ಗೆಳೆಯಂದರು, ಎಲ್ಲ ನಮ್ಮ ಹೋರಾಟಗಾರರು ಬಂದರು. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಬಾಲಗೌಡ ಲಿಂಗದಳ್ಳಿ ಆಗಲಿ, ನಮ್ಮ ಇವು ರೈತ ಸಂಘದ ಹೋರಾಟಗಾರರು, ಅದರಲ್ಲಿ ಯಶಸ್ವಿ ಹೇಳ್ಬೇಕಂದ್ರೆ ನಮ್ಮ ರೈತ ಸಂಘದ ಹೋರಾಟಗಾರರಾಗಿರ್ತಕ್ಕಂಥ ಸಂಗಣ್ಣ ಬಾಗಿಯೋಡೆ ಆಗಲಿ, ಹಂಡ್ರಗಲ್ ಅವರಾಗಲಿ, ಆಮೇಲೆ ನಮ್ಮ ಪ್ಯಾಟಿಯವರಾಗಲಿ, ಭಾಳ ಜನ ಅವತ್ತು ಊಟ ಎಲ್ಲ ತಮ್ಮ ನಿದ್ರೆಯನ್ನು ಬಿಟ್ಟು ಅಲ್ಲಿ ವಸತಿ ಮಾಡಿದರು. ಆಮೇಲೆ ನಮ್ಮ ನಡಹಳ್ಳಿ ಶಾಂತಗೌಡ ನಡಹಳ್ಳಿಯವರಾಗಲಿ, ಮಾಜಿ ಶಾಸಕರು ಕೂಡ ಅವರು ಬಂದು ಹೋಗಿದ್ದರು. ಅದೇ ತದನಂತರ ಮತ್ತು ನಮ್ಮ ಕುಲಕರ್ಣಿಯವರು, ಬಿಜಾಪುರದಿಂದ ಒಬ್ಬರು ಹೋರಾಟಗಾರ, ಅವರು ಕುಲಕರ್ಣಿಯವರು ಬಂದಿದ್ದರು. ಅವರಿಗೆ ಆಮೇಲೆ 4 ವಾರ್ಡ್ಲಿಂದ ಸಾಕಷ್ಟು ಜನ ಬಂದಿದ್ದರು. ನಮ್ಮ 4 ವಾರ್ಡ್ಲಿಂದ BM ಅಂಗಡಿಯವರ ಮಗ ಆಗಲಿ, ಆಮೇಲೆ ನಮ್ಮ ಇನ್ನೂ 4-5 ಜನ ನಮ್ಮ ಮುನ್ನಾಗೌಡ, ಇವರೆಲ್ಲರೂ ನಾಡಗೌಡ, ಶಿವನಗೌಡ ಜಲ್ಪುರ, ಆಮೇಲೆ ನಮ್ಮ ಇನ್ನೊಬ್ಬರು ಸಂಗಣ್ಣ ಮಿಂಡು ನಾಡಗೌಡ, ಆಮೇಲೆ ನಮ್ಮ ಖಾನಿಕೇರಿಯಿಂದ ರೈತರು ಬಂದಿದ್ರು. ಶಿವ ಕನ್ನೋಳಿ, ಶಿವಾನಂದ ಮಂಕ್ನಿ ಮತ್ತು ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಈ ಒಂದು ಹೋರಾಟ, ಇದು ಐತಿಹಾಸಿಕ ಹೋರಾಟ ಅಂತ ಹೇಳಬೇಕು. ಯಾಕಂದ್ರೆ ಮುದ್ದೇಬಿಹಾಳ ತಾಲೂಕಿನೊಳಗೆ ಮಾಡಿರ್ತಕ್ಕಂಥ ಹೋರಾಟಗಳು ಎಲ್ಲವೂ ವಿಫಲವಾಗುವಂತ ಅಲ್ಲೇ ಇದ್ದವರು ಹೇಳಿದರು. ಲಾಸ್ಟ್ ಮೂಮೆಂಟ್ನೊಳಗೆ ವಿಫಲ ಆದವು, ಆದರೆ ಇದು ಸಕ್ಸಸ್ ಆಯಿತು. ಸಹೋದ್ಯೋಗಿಗಳಿಗೆ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮಂತ್ರಿಗಳಿಗೆ ನಾನೊಂದು ಅಭಿನಂದನೆ